ಸಮರೂಪ ತ್ರಿಭುಜಗಳು. ಕೆಳಗಿನ ಎರಡೂ ಆಕೃತಿಗಳು ಸಮರೂಪ ಆಕೃತಿಗಳು, ಏಕೆಂದರೆ ಅವು ಒಂದೇ ಆಕಾರ ಆದರೆ ಬೇರೆ ಬೇರೆ ಅಳತೆಗಳನ್ನು ಹೊಂದಿವೆ. ಇದನ್ನು ಚಿತ್ರದಲ್ಲಿ ಕಾಣಬಹುದು. ಬಲಭಾಗದ ಆಕೃತಿಯನ್ನು ತಿರುಗಿಸಿ, ಪ್ರತಿಫಲಿಸಿ ಅಥವಾ ಪ್ರಮಾಣ ಅಂಶವನ್ನು ಬದಲಾಯಿಸಿದರೂ ಸಹ ಎರಡೂ ಆಕೃತಿಗಳು ಸಮರೂಪವಾಗಿರುತ್ತದೆ. Resized and rotated, resized and reflected, resized. ಕೆಳಗಿನ ಪ್ರತಿಯೊಂದು ಬಾಕ್ಸ್ವು ಸಮರೂಪ ಆಕೃತಿಗಳನ್ನು ಒಳಗೊಂಡಿವೆ. ಸಮರೂಪ ಜ್ಯಾಮಿತಿ ಆಕೃತಿಗಳು. ಯಾವುದಾದರೂ ಎರಡು ರೇಖಾಖಂಡಗಳು ಯಾವಾಗಲೂ ಸಮರೂಪಿಗಳು. ಇದನ್ನು ಈ ಚಿತ್ರದಲ್ಲಿ ಕಾಣಬಹುದು. ಎಬಿ ಸಿಡಿ. ಎಬಿ ರೇಖಾಖಂಡ, ಸಿಡಿ ರೇಖಾಖಂಡ. ಯಾವುದಾದರೂ ಎರಡು ವೃತ್ತಗಳು ಯಾವಾಗಲೂ ಸಮರೂಪಿಗಳು. ಯಾವುದಾದರೂ ಎರಡು ವರ್ಗಗಳು ಯಾವಾಗಲೂ ಸಮರೂಪಿಗಳು. ಯಾವುದಾದರೂ ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪಿಗಳು. ನೀವೇ ಪ್ರಯತ್ನಿಸಿ. ಕೆಳಗಿನ ಯಾವ ಹೇಳಿಕೆಗಳು ತಪ್ಪು ತಿಳಿಸಿ. ಸರ್ವಸಮ ಆಕೃತಿಗಳು ಯಾವಾಗಲೂ ಒಂದೇ ಅಳತೆಗಳನ್ನು ಹೊಂದಿರುತ್ತವೆ. ಸಮರೂಪ ಆಕೃತಿಗಳು ಯಾವಾಗಲೂ ಒಂದೇ ಅಳತೆಗಳನ್ನು ಹೊಂದಿರುತ್ತವೆ. ಸಮರೂಪ ಆಕೃತಿಗಳ ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರುತ್ತದೆ. ಸರ್ವಸಮ ಆಕೃತಿಗಳ ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರುವುದಿಲ್ಲ. ಉತ್ತರಗಳನ್ನು ಗಮನಿಸಿ. ಕೆಳಗಿನ ಯಾವ ಹೇಳಿಕೆಗಳು ಸರಿ ಎಂದು ತಿಳಿಸಿ. ಎಲ್ಲಾ ವರ್ಗಗಳು ಸರ್ವಸಮಗಳಾಗಿರುತ್ತವೆ. ಎಲ್ಲಾ ವರ್ಗಗಳು ಸಮರೂಪಿಗಳಾಗಿರುತ್ತವೆ. ಕೆಲವು ವರ್ಗಗಳ ಜೋಡಿಯು ಸರ್ವಸಮವೂ ಅಲ್ಲ, ಸಮರೂಪವೂ ಅಲ್ಲ. ಉತ್ತರಗಳನ್ನು ಗಮನಿಸಿ. ಕೆಳಗಿನ ಯಾವ ಹೇಳಿಕೆಗಳು ಸರಿ ಎಂದು ತಿಳಿಸಿ. ಎಲ್ಲಾ ವೃತ್ತಗಳು ಸರ್ವಸಮಗಳಾಗಿರುತ್ತವೆ. ಎಲ್ಲಾ ವೃತ್ತಗಳು ಸಮರೂಪಿಗಳಾಗಿರುತ್ತವೆ. ಕೆಲವು ಜೋಡಿ ವೃತ್ತಗಳು ಸರ್ವಸಮವೂ ಅಲ್ಲ, ಸಮರೂಪವೂ ಅಲ್ಲ. ಉತ್ತರಗಳನ್ನು ಗಮನಿಸಿ. ಎಲ್ಲಾ ತ್ರಿಭುಜಗಳು ಸರ್ವಸಮಗಳಾಗಿರುತ್ತವೆ. ಎಲ್ಲಾ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಕೆಲವು ಜೋಡಿ ತ್ರಿಭುಜಗಳು ಸರ್ವಸಮವೂ ಅಲ್ಲ, ಸಮರೂಪವೂ ಅಲ್ಲ. ಉತ್ತರಗಳನ್ನು ಗಮನಿಸಿ. ಸಮರೂಪ ಬಹುಭುಜಾಕೃತಿಗಳ ನಿಯಮಗಳನ್ನು ತಿಳಿಯಲು ಒಂದು ಚಟುವಟಿಕೆಯನ್ನು ಮಾಡೋಣ. ಚಟುವಟಿಕೆ: ಒಂದು ರಟ್ಟಿನಲ್ಲಿ ಒಂದು ಚತುರ್ಭುಜವನ್ನು ಕತ್ತರಿಸಿಕೊಳ್ಳಿ. ಈ ಚತುರ್ಭುಜವನ್ನು ಬೆಳಕಿನ ಆಕಾರ ಮತ್ತು ಗೋಡೆಗಳ ನಡುವೆ ಹಿಡಿಯಿರಿ. ಇದನ್ನು ಚಿತ್ರದಲ್ಲಿ ಗಮನಿಸಿ. ಚತುರ್ಭುಜದ ನೆರಳು ಗೋಡೆಯ ಮೇಲೆ ಬಿದ್ದಿರುವುದನ್ನು ಗಮನಿಸಿ. ಆಕೃತಿ ಮತ್ತು ನೆರಳು ಒಂದೇ ಆಕಾರದಲ್ಲಿರುತ್ತವೆ, ಆದರೆ
ಅಳತೆಗಳು ಮಾತ್ರ ಹೆಚ್ಚಾಗಿರುತ್ತವೆ. ಮೂಲ ಆಕೃತಿಗಳು ಮತ್ತು ನೆರಳಿನ ಆಕಾರಗಳು ಸಮರೂಪಿಗಳಾಗಿರುತ್ತವೆ. ಚತುರ್ಭುಜ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್ ಚತುರ್ಭುಜ ಎಬಿಸಿಡಿಗಿಂತ ದೊಡ್ಡದಾಗಿರುತ್ತದೆ, ಏಕೆಂದರೆ ಬೆಳಕು ನೇರವಾಗಿ ಚಲಿಸುವ ಗುಣದಿಂದಾಗಿ ದೊಡ್ಡದಾಗಿ ಕಾಣಿಸುತ್ತದೆ. ಚತುರ್ಭುಜ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್ ಮತ್ತು ಚತುರ್ಭುಜ ಎ ಬಿ ಸಿ ಡಿ ಒಂದೇ ಆಕಾರವನ್ನು ಹೊಂದಿದೆ, ಆದರೆ ಅಳತೆಗಳು ಬೇರೆ ಬೇರೆಯಾಗಿವೆ. ಆದ್ದರಿಂದ ಚತುರ್ಭುಜ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್ವು ಚತುರ್ಭುಜ ಎಬಿಸಿಡಿಗೆ ಸಮರೂಪಿಯಾಗಿದೆ. ಅದೇ ರೀತಿ ಚತುರ್ಭುಜ ಎಬಿಸಿಡಿಯು ಚತುರ್ಭುಜ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್ಗೆ ಸಮರೂಪಿಯಾಗಿದೆ. ಇಲ್ಲಿ ಎ ಡ್ಯಾಶ್ ಶೃಂಗವು ಎಗೆ ಅನುರೂಪವಾಗಿದೆ. ಎ ಡ್ಯಾಶ್ ಈಕ್ವಿವ್ಯಾಲೆಂಟ್ ಟು ಎ. ಬಿ ಡ್ಯಾಶ್ ಶೃಂಗವು ಬಿಗೆ ಅನುರೂಪವಾಗಿದೆ. ಬಿ ಡ್ಯಾಶ್ ಈಕ್ವಿವ್ಯಾಲೆಂಟ್ ಟು ಬಿ. ಸಿ ಡ್ಯಾಶ್ ಶೃಂಗವು ಸಿಗೆ ಅನುರೂಪವಾಗಿದೆ. ಸಿ ಡ್ಯಾಶ್ ಈಕ್ವಿವ್ಯಾಲೆಂಟ್ ಟು ಸಿ. ಮತ್ತು ಡಿ ಡ್ಯಾಶ್ ಶೃಂಗವು ಡಿಗೆ ಅನುರೂಪವಾಗಿದೆ. ಡಿ ಡ್ಯಾಶ್ ಈಕ್ವಿವ್ಯಾಲೆಂಟ್ ಟು ಡಿ. ಈಗ ಎಬಿಸಿಡಿ ಮತ್ತು ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್ಗಳ ಕೋನಗಳನ್ನು ಅಳೆಯಿರಿ. ಚಿತ್ರಗಳನ್ನು ಗಮನಿಸಿ. ಕೋನ ಎ ಈಕ್ವಲ್ ಟು ಕೋನ ಎ ಡ್ಯಾಶ್ ಈಕ್ವಲ್ ಟು 100 ಡಿಗ್ರಿ. ಕೋನ ಬಿ ಈಕ್ವಲ್ ಟು ಕೋನ ಬಿ ಡ್ಯಾಶ್ ಈಕ್ವಲ್ ಟು 92 ಡಿಗ್ರಿ. ಕೋನ ಸಿ ಈಕ್ವಲ್ ಟು ಕೋನ ಸಿ ಡ್ಯಾಶ್ ಈಕ್ವಲ್ ಟು 58 ಡಿಗ್ರಿ. ಕೋನ ಡಿ ಈಕ್ವಲ್ ಟು ಕೋನ ಡಿ ಡ್ಯಾಶ್ ಈಕ್ವಲ್ ಟು 110 ಡಿಗ್ರಿ. ಈಗ ಎ ಬಿ ಸಿ ಡಿ ಮತ್ತು ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್ಗಳ ಬಾಹುಗಳನ್ನು ಅಳೆಯಿರಿ. AB divided by A dash B dash equal to 0.82 divided by 2 equal to 0.4. BC divided by B dash C dash equal to 2 divided by 5 equal to 0.4. CD divided by C dash D dash equal to 1.3 divided by 3.3 approximately equal to 0.39, that is approximately equal to 0.4. AD divided by A dash D dash equal to 1.3 divided by 3.3 approximately equal to 0.39, that is approximately equal to 0.4. ಬಾಹುಗಳ ಸಂಖ್ಯೆ ಸಮನಾಗಿರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ 1. ಎಲ್ಲ ಅನುರೂಪ ಕೋನಗಳು ಸಮನಾಗಿರಬೇಕು. 2. ಎಲ್ಲ ಅನುರೂಪ ಬಾಹುಗಳು
ಸಮಾನುಪಾತದಲ್ಲಿ ಇರಬೇಕು. Under what conditions are two polygons having same number of sides similar? Two polygons having the same number of sides are similar if and only if the angles of one polygon are equal to the corresponding angles of the other and the sides of one polygon are proportional to the corresponding sides of the other. ಸಮರೂಪ ಬಹುಭುಜಾಕೃತಿಗಳ ಬಗ್ಗೆ ತಿಳಿಯೋಣ. ಸಮರೂಪ ಬಹುಭುಜಾಕೃತಿ ಸಮರೂಪ ಜ್ಯಾಮಿತಿ ಆಕೃತಿಗಳ ಜೋಡಿಯನ್ನು ಪರಿಗಣಿಸಿ. ಸಮರೂಪ ಜ್ಯಾಮಿತಿ ಎಬಿಡಿಸಿ ಮತ್ತು ಪಿಕ್ಯೂಆರ್ಎಸ್. ಅವುಗಳ ಅನುರೂಪ ಕೋನಗಳನ್ನು ಮತ್ತು ಅನುರೂಪ ಬಾಹುಗಳ ಅನುಪಾತಗಳನ್ನು ಗುರುತಿಸಿ. ಸಮಾಂತರ ಚತುರ್ಭುಜ ಎಬಿಸಿಡಿ ಮತ್ತು ಪಿಕ್ಯೂಆರ್ಎಸ್ನಲ್ಲಿ ಅನುರೂಪ ಕೋನಗಳು: ಕೋನ ಎ ಈಕ್ವಲ್ ಟು ಕೋನ ಪಿ, ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ, ಕೋನ ಸಿ ಈಕ್ವಲ್ ಟು ಕೋನ ಆರ್, ಕೋನ ಡಿ ಈಕ್ವಲ್ ಟು ಕೋನ ಎಸ್. ಅನುರೂಪ ಬಾಹುಗಳ ಅನುಪಾತಗಳು: ಎಬಿ ಡಿವೈಡೆಡ್ ಬೈ ಪಿಕ್ಯೂ ಈಕ್ವಲ್ ಟು ಬಿಸಿ ಡಿವೈಡೆಡ್ ಬೈ ಕ್ಯೂಆರ್, that is equal to CD divided by RS, that is equal to DA divided by SP. ಆದುದರಿಂದ ಸಮರೂಪ ಜ್ಯಾಮಿತಿ ಆಕೃತಿಗಳ ಜೋಡಿಯನ್ನು ಪರಿಗಣಿಸಿ. ಅವುಗಳ ಅನುರೂಪ ಕೋನಗಳನ್ನು ಮತ್ತು ಅನುರೂಪ ಬಾಹುಗಳ ಅನುಪಾತಗಳನ್ನು ಗುರುತಿಸಿ. ಪಂಚಭುಜಾಕೃತಿ ಎಬಿಸಿಡಿಇ ಮತ್ತು ಪಿಕ್ಯೂಆರ್ಎಸ್ಟಿ ನಲ್ಲಿ ಅನುರೂಪ ಕೋನಗಳು: ಕೋನ ಎ ಈಕ್ವಲ್ ಟು ಕೋನ ಪಿ, ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ, ಕೋನ ಸಿ ಈಕ್ವಲ್ ಟು ಕೋನ ಆರ್, ಕೋನ ಡಿ ಈಕ್ವಲ್ ಟು ಕೋನ ಎಸ್, ಕೋನ ಇ ಈಕ್ವಲ್ ಟು ಕೋನ ಟಿ. ಅನುರೂಪ ಬಾಹುಗಳ ಅನುಪಾತಗಳು: ಎಬಿ ಡಿವೈಡೆಡ್ ಬೈ ಪಿಕ್ಯೂ ಈಕ್ವಲ್ ಟು ಬಿಸಿ ಡಿವೈಡೆಡ್ ಬೈ ಕ್ಯೂಆರ್, ದಟ್ ಈಸ್ ಈಕ್ವಲ್ ಟು CD divided by RS, that is equal to DE divided by ST, that is equal to EA divided by TP. ಆದುದರಿಂದ ಎರಡೂ ಆಕೃತಿಗಳಲ್ಲಿ ಯಾವ ವ್ಯತ್ಯಾಸವನ್ನು ಗಮನಿಸಿದ್ದೀರಾ? ಸರಿಯಾಗಿ ಈ ಚಿತ್ರವನ್ನು ಗಮನಿಸಿ. ಜ್ಯಾಮಿತಿ ಆಕೃತಿಗಳನ್ನು ಕುಗ್ಗಿಸಬಹುದು ಅಥವಾ ಹಿಗ್ಗಿಸಬಹುದು. ಆಕೃತಿಗಳನ್ನು ಕುಗ್ಗಿಸುವುದರಿಂದ ಅಥವಾ ಹಿಗ್ಗಿಸುವುದರಿಂದ ಯಾವ ಬದಲಾವಣೆಯನ್ನು ಗಮನಿಸುತ್ತೀರಿ? ನಾವು ಆಕೃತಿಯನ್ನು ಬದಲಾಯಿಸಿದಾಗ ಹೊಸ ಆಕೃತಿಯ ಪ್ರತಿ ಬಾಹುವು ಸಮವಾಗಿ ಮೂಲ ಆಕೃತಿಯ ಬಾಹುವಿಗೆ ಸಂಬಂಧಿಸಿದಂತೆ ಹಿಗ್ಗುತ್ತದೆ ಅಥವಾ ಕುಗ್ಗುತ್ತದೆ. ಏಕೆ ಈ ಬದಲಾವಣೆ ಸಂಭವಿಸಿದೆ? ಸ್ಥಿರ ಗುಣಕವು ಗಾತ್ರವನ್ನು ಬದಲಾಯಿಸುತ್ತದೆ. ಹೊಸ ಆಕೃತಿಯ ಅಳತೆ ಮತ್ತು ಮೂಲ ಆಕೃತಿಯ ಅಳತೆಯ ಅನುಪಾತವನ್ನು
ಪ್ರಮಾಣದ ಅಂಶ ಎನ್ನುತ್ತೇವೆ.